ಜೈ ಮಹಿಷ್ಮತಿ ಅನ್ಕೊಂಡು ಬಾಹುಬಲಿಯಾಗಿ ಬೆಟ್ಟ ಹತ್ಬೇಕಾದ್ರೆ ಏನೋ ಹತ್ಬಿಟ್ವಿ, ಇಳಿಬೇಕಾದ್ರೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಮಳೆ ಬಂದ್ರ ಕಾರಣದಿಂದ ಬೆಟ್ಟ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ. ನಿಮಗೆ ಇವತ್ತು ಒಂದು ಸರ್ಪ್ರೈಸ್ ಅಂತ ಹೇಳಿದ್ದೆ. ನಿಮಗೆ ಗೆಸ್ ಮಾಡೋಕ್ಕೂ ಹೇಳಿದ್ದೆ ಲೊಕೇಶನ್ನ. ಗೆಸ್ ಮಾಡಿದರೆ ಒಳ್ಳೆಯದು, ಇಲ್ಲ ಅಂದರೆ ಹೇಳ್ತೀನಿ ಕೇಳಿ. ಇವತ್ತು ನಮ್ಮ ಕಾಲೇಜವರು SRS ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಹೇಳಿದ್ನಲ್ಲ ಫಸ್ಟ್ ಇಯರ್ ಅವ್ರಿಗೆ ಇಂಡಕ್ಷನ್ ಪ್ರೋಗ್ರಾಮ್ ಇದೆಯಂತ, ಅದಕ್ಕೋಸ್ಕರ ನಮಗೆಲ್ಲರಿಗೂ ಟ್ರೆಕ್ಕಿಂಗ್ ಅಂತ SRS ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಕಥೆಯಲ್ಲಿ ಟ್ವಿಸ್ಟ್ ಇದೆ. ಏನಂತ ಕೇಳ್ತೀರಾ? ನೋಡಿ, ಇಲ್ಲಿ ನಿನ್ನೆ ರಾತ್ರಿಯಿಂದ ಮಳೆ ಬಂದಾಗ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಆ ದೇವ್ರಿಗೆ ಬೆಡ್ಕೊತೀನಿ ನಾನು, ಆದಷ್ಟು ಬೇಗ ಮಳೆ ನಿಲ್ಸಪ್ಪ, ನಮಗೆ ಟ್ರೆಕ್ಕಿಂಗ್ ಹೋಗಿ ಮಾಡಪ್ಪ ಅಂತ. ಏನಾಗುತ್ತೋ ಏನು ಬಿಡುತ್ತೋ, ಏನಾಗುತ್ತೆ ಅಂತ ಕಾಲೇಜ್ಗೆ ಹೋಗಿ ನೋಡೋಣ ಬನ್ನಿ. ಮಳೆನೇ ನಿಲ್ತಾ ಇಲ್ಲ ಗುರು ಇಲ್ಲಿ. ಯಾವಾಗ ಬೆಳಗ್ಗೆ ಎಲ್ಲ ರಾತ್ರಿಯಿಂದನೇ ಮಳೆ ಶುರುವಾಗಿದೆ. ಕಾಲೇಜ್ಗೆ ಹೋಗೋಕ್ಕೂ ಆಗ್ತಿಲ್ಲ, ಅಷ್ಟು ಮಳೆ ಬರ್ತಿದೆ. ಹೋಗ್ಲಿ ಛತ್ರಿ ಹಿಡ್ಕೊಂಡು ಹೋಗೋಣ ಅಂದರೆ ರೋಡ್ ಪೂರ್ತಿ ಕೆಸರು. ತುಂಬ ಕಷ್ಟ ಬಿದ್ದು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಏನಾದರೂ ಇವತ್ತು ಟ್ರೆಕ್ಕಿಂಗ್ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ನೋಡೋಣ ಏನಾಗುತ್ತಂತ. ಬಸ್ ಸ್ಟಾಪಲ್ಲಿ ವರುಣ್ ಕಾಯ್ತಾ ಇದ್ದಾನೆ. ನಾನು ಇಬ್ಬರು ಒಟ್ಟಿಗೆ ಹೋಗ್ತೀವಿ ಬಸ್ಸಲ್ಲಿ. ಏನಾಗುತ್ತೋ ನೋಡೋಣ ಬನ್ನಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ತಿರೋ ಹಾಗೆ ಮಳೆರಾಯ ಓಡ್ರೋ ಇದು ವರುಣ ಅಡ್ಡ ಅಂತ ಹೇಳಿ ಮಳೆ ಜೋರಾಗಿ ಬಂತು. ಸ್ವಲ್ಪ ಹೊತ್ತಿನಲ್ಲೇ ನಮಗೆ ಕೊಳ್ಳೇಗಾಲ ಬಸ್ ಸಿಕ್ಕಿ ಒಳಗೆ ನೋಡಿದರೆ ಆಹಾ, ಎಂಥ ಜಾಗ ಗುರು. ನಿಲ್ಲಕ್ಕೂ ಜಾಗ ಇಲ್ಲ, ಉಸಿರಾಡೋಕ್ಕೂ ಜಾಗ ಇಲ್ಲ. ಕಾಲೇಜ್ ಹತ್ರ ಸ್ಟಾಪ್ ಕೊಡಲ್ಲ ಅಂತ ಹಾರೋಳಿಯಲ್ಲಿ ಇಳ್ಕೊಂಡ್ವಿ. ಮಾಡೋಕ್ಕೆ ಕೆಲಸ ಇಲ್ಲದೆ ನಾವು ನಮ್ಮ ಕಿವಿಗೆ ಸಾಮಾನು ಇಟ್ಕೊಂಡ್ವಿ, ಅಂದರೆ ಏರ್ಪೋರ್ಟ್ಸ್ ಇಟ್ಕೊಂಡ್ವಿ. ಆಮೇಲೆ ಕನಕಪುರ ಬಸ್ ಬಂತು, ಹತ್ಕೊಂಡು ಕಾಲೇಜ್ಗೆ ಹೋದ್ವಿ. ಕಾಲೇಜ್ಗೆ ಹೋಗೋದು ಲೇಟ್ ಆಯಿತು ಅಂತ ಓಡ್ಕೊಂಡು ಹೋಗಿ ಕಾಲೇಜ್ ಬಸ್ ಹತ್ಕೊಂಡು SRS ಬೆಟ್ಟಕ್ಕೆ ನಮ್ಮ ಪಯಣ ಶುರು ಮಾಡಿದ್ವಿ. ಬಸ್ಸಿಂದ ಇಳಿದು ಕತ್ತು ಎಷ್ಟೇ ಮೇಲೆತ್ತಿದ್ರೂ ಬೆಟ್ಟ ಮುಗಿತಾನೇ ಇರಲಿಲ್ಲ. ಜೈ ಮಹಿಷ್ಮತಿ ಅನ್ಕೊಂಡು ಬಾಹುಬಲಿಯಾಗಿ ಬೆಟ್ಟ ಹತ್ತಕ್ಕೆ ಹೋದ್ವಿ. ಹಿಂದೆ ನೋಡಿದ್ರೆ ನಮ್ಮ ಕಾಲೇಜ್ ಹುಡುಗರು ತುಂಬ ಎಕ್ಸೈಟೆಡ್ ಆಗಿ ಬೆಟ್ಟ ಹತ್ತಲೇಬೇಕು ಅಂತ ಹಠ ಹಿಡಿದ್ರು. ಸ್ವಲ್ಪ ಸಮಯದ ನಂತರ ನಮ್ಮ ಗುರುಗಳು ಎಲ್ಲರನ್ನೂ ಸೇರಿಸಿ ಒಂದು ಗ್ರೂಪ್ ಫೋಟೋ ತೆಗಿರಪ್ಪ ಅಂದರು. ಆ ಹುಡುಗರನ್ನ ಒಂದು ಕಡೆ ಸೇರಿಸೋದೇ ಒಳ್ಳೆ ಕತೆ ಆಗೋಯ್ತು. ಅಲ್ಲಿವರೆಗೂ ಒಂದು ರೌಂಡ್ ಹೊರಗೆ ನೋಡೋಣ ಅಂತ ನೋಡಿದ್ರೆ ಆಹಾ, ಎಂಥ ಲೊಕೇಶನ್ ಗುರು. ಪರ್ಮನೆಂಟಾಗಿ ಇಲ್ಲೇ ಸೆಟ್ಲ್ ಆಗೋಣ ಅನಿಸ್ತು. ಅಷ್ಟರಲ್ಲಿ ಹುಡುಗರು ವಿ ಆರ್ ರೆಡಿ ಅಂದ್ಬಿಟ್ರು. ಫೋಟೋ ಸೆಷನ್ ಆದಮೇಲೆ ನಮ್ಮ ಪಯಣ ಮತ್ತೆ ಶುರು ಆಯಿತು. 10-20 ಸುಮಾರು 100 ಜನ ಬಂದಿದ್ರು. ಆ 100 ಜನನ ಲೈನಾಗಿ ಕಳಿಸೋದೇ ದೊಡ್ಡ ಟಾಸ್ಕ್ ಆಗೋಯ್ತು. ಆದ್ರೂ ಗಂಡ್ಮಕ್ಳೇ ಸ್ಟ್ರಾಂಗ್ ಗುರು ಅಂದ್ಕೊಂಡು ಹೋದ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ಟ್ರೆಕ್ಕಿಂಗ್ ಬಂದಿದ್ದೀವಿ. ನಾವು ಇಳಿತಾ ಇದ್ದೀವಿ, ನೋಡ್ಬೋದು ನೀವು ಬೆಟ್ಟ. ಒಂದು ಒಳ್ಳೆ ಫೀಲಿಂಗ್ ಅಂತ ಹೇಳ್ಬೋದು. ಇಲ್ಲಿ ಮುಂದೆ ಎಲ್ಲ ಹೋಗ್ತಿದ್ದಾರೆ. ನಾನು ತೇಜಸ್ ಇದೆ ನಮ್ಮ ಜೊತೆಗೆ, ಹಾಗೂ ಸರ್ ಇದ್ದಾರೆ. ಸರ್ ಮಾಡ್ತೀವಿ. ನಮ್ಮ ಜೊತೆ ವಿಶ್ವನಾಥ್ ಸರ್ ಇದ್ದಾರೆ. ನಾವೆಲ್ಲ ಕರ್ಕೊಂಡು ಇವಾಗ SRS ಬೆಟ್ಟಕ್ಕೆ ಮೇಲೆ ಹತ್ತಾ ಇದ್ದೀವಿ. ರೇವಣಸಿದ್ದೇಶ್ವರ ಬೆಟ್ಟ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಳ್ಳೆ ಅಡ್ವೆಂಚರ್ ಇದೆ. ಗೈಸ್ ಮೂವ್ ಫಾರ್ವರ್ಡ್. ಅರ್ಧ ಬೆಟ್ಟ ಹತ್ಕೊಂಡ್ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು. ಸುಸ್ತಾಗ್ತಿದೆ, ಸುಮಾರು ಜನ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಮೇಲೆ ಹತ್ಕೊಂಡು ಹೋಗ್ಬೇಕು. ಕಮಾನ್ ಗರ್ಲ್ಸ್. ಇವಾಗ ಅರ್ಧ ಬೆಟ್ಟ ಹತ್ಕೊಂಡಿದೀವಿ, ಇನ್ನೊಂದು ಅರ್ಧ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಮಜಾ ಬರ್ತಿದೆ, ಒಂದು ಹೊಸ ಅಡ್ವೆಂಚರು. ಕಾಲೇಜ್ ಕಡೆಯಿಂದ ಹೋಗ್ತಿದ್ದೀವಿ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಇದ್ದೇ ಇರುತ್ತೆ. ಒಂದು ಒಳ್ಳೆ ವ್ಯೂ ಇದೆ ನೋಡಿ. ಇಲ್ಲಿ ಅರ್ಧ ಬೆಟ್ಟ ಇದೆ, ಇನ್ನೊಂದು ಅರ್ಧ ಬೆಟ್ಟ ಕೆಳಗಿದೆ.
ಇಲ್ಲಿ ನೋಡ್ಬೋದು ನೀವು ಸುಮಾರು ಜನ ಕುತ್ಕೊಂಡ್ಬಿಟ್ಟಿದ್ದಾರೆ ಆಗ್ತಿಲ್ಲ ಅಂತ. ಅರ್ಧ ಬೆಟ್ಟದಿಂದನೇ ಒಳ್ಳೆ ವ್ಯೂ ಇದೆ, ಕೆರೆ ಇದೆ, ಮನೆಗಳಿದೆ, ಎಲ್ಲರೂ ಫೋಟೋ ತಗೊಂತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಸುಮಾರು ಜನ ಕುತ್ಕೊಂಡ್ಬಿಟ್ಟಿದ್ದಾರೆ, ಇನ್ನೂ ಎದ್ದು ಹೋಗ್ತಿಲ್ಲ. ಅವ್ರ ಎದ್ದಳಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಬೆಟ್ಟ ಹತ್ತುವಾಗ ಜೀವ ಜಲ್ಲಂತದೆ, ಮೈ ಜುಮ್ಮಂತದೆ. ಸೊ ಗೈಸ್, ಇವಾಗ ಫೈನಲಿ ಮೇಲೆ ಬಂದಿದ್ದೀವಿ. ನಮ್ಮ ಜೊತೆ ರಘು ಸರ್ ಇದ್ದಾರೆ. ಈ ಬೆಟ್ಟದ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ. ಸೊ ಇದು SRS ಬೆಟ್ಟ, ಇದು ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಕರೀತಾರೆ. ಇದು ರಾಮನಗರ ಡಿಸ್ಟಿಕಲ್ಲಿ ಬರುತ್ತೆ. ಸೊ ಈ ಬೆಟ್ಟದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬರೋದು ದೇವ್ರ ಪೂಜೆಗೋಸ್ಕರ. ಸೊ ರೇವಣ ಸಿದ್ದೇಶ್ವರ ಬೆಟ್ಟದಲ್ಲಿ ಕೆಳಗಡೆ 3 ದೇವಸ್ಥಾನ ಇದೆ, ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ, ಮೇಲೆ ಬಂದರೆ ಅಲ್ಲೂ ಒಂದು ದೇವಸ್ಥಾನ ಇದೆ. ಸೊ ಇದು ನಿಮಗೆ ಲೊಕೇಶನ್ ವೈಸಲ್ಲಿ ತುಂಬ ಜಿಯೋಗ್ರಫಿಕಲ್ ಆಗಿ ನೋಡುವಂತಹ ಒಂದು ಉತ್ತಮವಾದ ಸ್ಥಳ. ಏಕೆಂದರೆ ಇಲ್ಲಿಂದ ಹಾರೋಹಳ್ಳಿ ಕಾಣಿಸುತ್ತೆ, ಕನಕಪುರ ಕಾಣಿಸುತ್ತೆ, ರಾಮನಗರ ಕಾಣಿಸುತ್ತೆ. ಸೊ ಆ್ಯಂಡ್ ಮೋರ್ ಓವರ್ 360 ಡಿಗ್ರಿ ನಿಮಗೆ ಹಿಲ್ ವ್ಯೂ ಸಿಗುತ್ತೆ. ಈ ಬೆಟ್ಟದಲ್ಲಿ ತುಂಬ ನೈಜವಾದ ಮತ್ತು ಪರಿಸರವಾಗಿ ಎಲ್ಲ ಸಮೃದ್ಧಿಯಾಗಿ ಕಾಣುವಂತಹ ಒಂದು ಉನ್ನತ ತಾಣ. ಎಲ್ಲರೂ ಬಂದು ಇದನ್ನು ವೀಕ್ಷಿಸ್ಬೋದು ಮತ್ತು ಸೇಫೆಸ್ಟ್ ಪ್ಲೇಸ್ ಅಂತ ನಾನು ಹೇಳೋದಕ್ಕೆ ತುಂಬ ಬಯಸ್ತೀನಿ. ಥ್ಯಾಂಕ್ ಯು. ಸೊ ನೋಡಿರೋ ಫ್ರೆಂಡ್ಸ್, ಈ ಬೆಟ್ಟ ಒಂದು ಅದ್ಭುತವಾದ ಜಾಗ ಹೇಳ್ಬೋದು. ಅಡ್ವೆಂಚರ್ ಮಾಡೋಕ್ಕೆ, ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಸೇಫ್ ಪ್ಲೇಸ್ ಕೂಡ ಹೌದು. ಇವಾಗ ನಮ್ಮದೆಲ್ಲ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಬರಬೇಕಾದ್ರೆ ಒಂದು ಸ್ವಲ್ಪ ಚಾಲೆಂಜಸ್ ಇತ್ತು, ಆದರೂ ಬಂದಿದ್ದೀವಿ. ಮೇಲೆ ನಿಂತ್ಕೊಂಡು 4 ದಿಕ್ಕಿನಿಂದ ನೋಡಿದರೆ ಕಾಣುವುದು ಮರ, ಗಿಡ ಹಾಗೂ ಬೆಟ್ಟ. ಒಂದು ಸ್ಟೆಪ್ಪು ಹಾಗೆ ಅಥವಾ ಒಂದು ಸ್ಟೆಪ್ಪು ಹೀಗೆ, ಆದರೆ ಡೈರೆಕ್ಟ್ ಶಿವನ ಪಾದ. ಮೇಲೆ ಸ್ವಲ್ಪ ವಿಶ್ರಾಮ ಪಡೆದು ಮತ್ತೊಂದು ಫೋಟೋ ಸೆಷನ್ಗೆ ತಯಾರಾದರು. ಈ ಸಲ ಯಾರು ಹೇಳೋದು ಕೇಳೋದು ಬೇಕಾಗೇ ಇರಲಿಲ್ಲ. ಫೋನ್ ನೋಡಿ ಅವರೇ ಗ್ರೂಪ್ ಮಾಡಿ ನಿಂತ್ಕೊಂಡ್ಬಿಟ್ರು. ಹಿಪ್ 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 We are from ಹತ್ತಬೇಕಾದ್ರೆ ಏನೋ ಹತ್ಬಿಟ್ವಿ, ಇಳಿಬೇಕಾದ್ರೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಮಳೆ ಬಂದ್ರ ಕಾರಣದಿಂದ ಬೆಟ್ಟ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಇಳಿಬೇಕಾದ್ರೆ ಹುಡುಗರನ್ನ ಮುಂದೆ ಕಳಿಸಿ ನಾವು ಹಿಂದೆ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಬೆಟ್ಟ ಹತ್ತುವಾಗ ಏನು ಅನಿಸ್ಲಿಲ್ಲ, ಆದರೆ ಇಳಿಬೇಕಾದ್ರೆ ಬೆವರು ವಾಟರ್ ಫಾಲ್ ಥರ ಹರಿತಿತ್ತು. ಕಾಲು ಸ್ಲಿಪ್ ಆದರೆ ಡೈರೆಕ್ಟ್ ಕನಕಪುರಕ್ಕೆ ಲ್ಯಾಂಡ್ ಆಗ್ತಿದ್ವಿ. ಆದರೂ ಬಾಯಲ್ಲಿ ಹಾರ್ಟ್ ಇಟ್ಕೊಂಡು ಆ ಒದ್ದೆ ಬೆಟ್ಟದಿಂದ ಕೆಳಗಿಳಿತಾ ಹೋದ್ವಿ. ನೋಡಿ ಫ್ರೆಂಡ್ಸ್, ಮೆಟ್ಟಲು ಎಷ್ಟು ಒದ್ದೆ ಇದೆ ಅಂತ, ಆದರೂ ಇಳಿಯಕ್ಕೆ ಒಂಥರ ಮಜಾ. ಇಲ್ಲಿ ನೋಡ್ಬೋದು ನೀವು, ಫುಲ್ಲು ಒದ್ದೆ ಸ್ಟೆಪ್ಸ್ ಇದೆ, ಕಾಲು ಜಾರ್ತಾ ಇದೆ. ಆದರೂ ಒಂದು ಹೊಸ ಅಡ್ವೆಂಚರ್ ಇದು. ಕಾಲೇಜ್ ಕಡೆಯಿಂದ ಆಯಿತು, ಪರ್ಸ್ನಲ್ ಆಯಿತು, ಫಸ್ಟ್ ಟೈಮ್ ಈ ಥರ ಬೆಟ್ಟ ಹತ್ತಾ ಇದ್ದೀನಿ. ಒಂದೊಳ್ಳೆ ಫೀಲಿಂಗ್ ಅಂತ ಹೇಳ್ಬೋದು. cyber security. Sir, you will be another question extra. I think it gets clear, I guess. ನೋಡ್ಬೋದಿತ್ತು ನೀವು, ಸರ್ ಬೆನ್ನ ಮೇಲೆ ಕೋತಿ ಬಂದು ಕುತ್ಕೊಂಡ್ಬಿಟ್ಟಿತ್ತು. ಹೇಗನ್ನಿಸ್ತು ಸರ್ ನಿಮಗೆ? ಚೆನ್ನಾಗಿತ್ತಪ್ಪ. ಗಾಡ್ ಗಿವನ್ ಗಿಫ್ಟ್. ಒಂದು ಕೋತಿ ಆದಮೇಲೆ ಇನ್ನೊಂದು ಕೋತಿ ನನಗೂ 1 ರೌಂಡ್ ಬೇಕು ಅಂತು. ಕೊನೆಗೂ ಕೆಳಗೆ ಇಳಿದೇ ಬಿಟ್ವಿ. ಬೆಟ್ಟಗೆ ಟಾಟಾ ಅಂದು ಎಲ್ಲರೂ ತಮ್ಮ ತಮ್ಮ ಬಸ್ ಹತ್ಕೊಂಡು ಅಟೆಂಡೆನ್ಸ್ ಹಾಕ್ಕೊಂಡು ಕಾಲೇಜ್ ಕಡೆಗೆ ಹೊರಟ್ವಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ರೋಗ್ರಾಮ್ಗೆ ರೆಡಿ ಆದ್ವಿ. ಊಟಕ್ಕೆ ಅಭಿನವ್ ನಮಗೆಲ್ಲರಿಗೂ ಸ್ವೀಟ್ ತಂದಿದ್ದ. ಅದು ಅವರೂರು ಆದೋನಿದು ಸ್ಪೆಷಲ್ ಸ್ವೀಟ್ ಅಂತೆ. ಸ್ವೀಟ್ ಜೊತೆ ಕಾರನ್ನು ತಿನ್ಕೊಂಡು ಬಸ್ ಹತ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ನೆಕ್ಸ್ಟ್ ಪ್ರೋಗ್ರಾಮ್ ಏನಂದರೆ, ಹಳ್ಳಿ ಜನಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಿಬಿಡಿ, ಅದರಿಂದ ತುಂಬ ಹಾನಿಯಾಗುತ್ತೆ. ಅದರ ಬದಲಾಗಿ ಬಟ್ಟೆ ಬ್ಯಾಗ್ ಯೂಸ್ ಮಾಡಿ, ಅದು ತುಂಬ ಎಕೋ ಫ್ರೆಂಡ್ಲಿ ಹಾಗೂ ಅದರಿಂದ ಏನೂ ಹಾನಿ ಆಗಲ್ಲ ಅಂತ ಹೇಳ್ಕೊಂಡು
ಅವರಿಗೆ ಒಂದೊಂದು ಬಟ್ಟೆ ಬ್ಯಾಗ್ ಕೊಟ್ಟು ಫೋಟೋ ತಕೊಂಡು ಹೋಗ್ತಾ ಇದ್ವಿ. ಸೊ ಗೈಸ್, ಇವಾಗ ನಾವು ಕಾಟನ್ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಆದಿತ್ಯ, ಅಭಿನವ್ ಇದ್ದಾನೆ. ಅಲ್ಲಿ ನೋಡ್ಬೋದು ನೀವು ಮುಂದೆ. ಸುಮಾರು ಜನ ಹೋಗ್ತಿದ್ದಾರೆ. ಮನೆಗಳಿಗೆಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಿದೆ, ಕಾಟನ್ ಬ್ಯಾಗ್ ಯೂಸ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾ ಹೋಗ್ತಾ ಇದ್ದೀವಿ. ವಡೇರಹಳ್ಳಿ ಅಂತ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಬಂದಿದ್ದೀವಿ. ಕಾಲೇಜಿಂದ ಒಂದು 3-4 ಕಿಲೋಮೀಟರ್ ಮುಂದೆ ಇದೆ. ಮತ್ತೆ ಅಭಿನವ್, ನಾವು ಕಾಟನ್ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಹೋಗ್ತಿದ್ದೀವಿ. ಹೆಂಗೆ ಅನ್ನಿಸ್ತಿದೆ ನಿಮಗೆ ಹಳ್ಳಿ ಲೈಫ್ ನೋಡಿ? ಹಳ್ಳಿ ಲೈಫ್ ಅಂತ ಬಿಸಿಲಿಂದ ಸಾಯ್ತಿದ್ದೀನಿ ಯಾಕಾದ್ರೂ ಕರ್ಕೊಂಡ್ಬಂದಿದ್ದೀವಿ ಅನ್ನಿಸ್ತಿದೆ. ನಾನು ಒಬ್ಬನೇ ಹೋಗ್ಬೇಕಂತ ನನ್ನ ಪಾರ್ಟ್ನರ್ ಆದ ಅಭಿನವ್ನ ಕರ್ಕೊಂಡ್ಬಂದಿದ್ದೀನಿ. ಓಕೆ ಬ್ರೋ, ಸಾಯಿಸ್ಬ್ರು ನನ್ನ ಡೆಡ್. ಬಿಸಿಲಲ್ಲಿ ಕಷ್ಟಪಟ್ಟು ಮನೆಗಳಿಗೆ ಹೋಗಿ ಬಟ್ಟೆ ಬ್ಯಾಗ್ ಡಿಸ್ಟ್ರಿಬ್ಯೂಟ್ ಮಾಡಿ ಕಾಲೇಜ್ಗೆ ಹೋದ್ವಿ. ಫೈನಲಿ ಗುರು, ಇವತ್ತಿನ 2 ಪ್ರೋಗ್ರಾಮ್ ಮುಗಿಸ್ಕೊಂಡು ಕಾಲೇಜಿಂದ ಮನೆ ಕಡೆಗೆ ಹೊರಟೆ. ನನಗೆ ಇವತ್ತು ಲಕ್ಕಿದೆ ಅನಿಸುತ್ತೆ. ಸಾಯಂಕಾಲ ಹೊತ್ತು ಅದು ರಶ್ ಬಸ್ಸಲ್ಲಿ ಸೀಟ್ ಸಿಕ್ಬಿಡ್ತು. ಸೀಟಲ್ಲಿ ಕೂತ್ಕೊಂಡು ಹಾಗೆ ಮಲಗಿಬಿಟ್ಟೆ. ಸೊ ಗೈಸ್, ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಕೊಟ್ಟಿದ್ದೀನಿ ನಾನು. ಇವತ್ತು ತುಂಬ ಲಾಂಗ್ ಡೇ ಇತ್ತು, ಒಂದು ದೊಡ್ಡ ದಿನ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗಿದ್ವಿ, ಆಮೇಲೆ ಕಾಟನ್ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಬಟ್ ಸುಸ್ತಾಗ್ತಿದೆ ತುಂಬ. ಪರವಾಗಿಲ್ಲ, ಒಂದು ಒಳ್ಳೆ ಅಡ್ವೆಂಚರ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು, ಇಟ್ ವಾಸ್ ಗುಡ್. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ಬೇಗ ಆಗಿದೆ ಮನೆ ಬರೋದು. ಸುಮಾರು ಒಂದು 4:15 ಆಗಿದೆ ಟೈಮ್ ಇವಾಗ. ಮನೆಗೆ ಹೋಗಿ ವೀಡಿಯೋ ಎಡಿಟ್ ಮಾಡಿ ಊಟ ಮಾಡಿಕೊಂಡು ಮತ್ತೆ ನಾಳೆ ಹೊಸ ಕಂಟೆಂಟ್ಗೆ ಶೂಟ್ ಮಾಡೋಕ್ಕೆ ಪ್ರಿಪೇರ್ ಆಗಬೇಕು ಗೈಸ್. ನಾಳೆ ಮತ್ತೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಅದು ನಾನು ಇವಾಗ ಹೇಳಲ್ಲ, ನಾಳೆನೇ ತೋರಿಸ್ತೀನಿ ನಿಮಗೆ. ಚೆನ್ನಾಗಿರುತ್ತೆ. ಇವತ್ತು ಹೆಂಗೆ ಅಡ್ವೆಂಚರ್ ಆಗಿತ್ತು, ನಾಳೆ ಅಷ್ಟು ಅಡ್ವೆಂಚರ್ ಆಗಿರಲ್ಲ, ಬಟ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರುತ್ತೆ. ನೋಡಿದ್ದೀನಿ, ಅಜೆಂಡಾ ಎಲ್ಲ ನೋಡಿದ್ದೀನಿ, ಚೆನ್ನಾಗಿದೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಗುಡ್ ಬೈ, ಟಾಟಾ.